ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಪ್ರೌಢಶಾಲೆಗಳ ವಲಯ ಮಟ್ಟದ ಕ್ರೀಡಾಕೂಟ ಜರುಗಿದವು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಬಸವನ ಬಾಗೇವಾಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಮಲಘಾಣ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಲಯ ಮಟ್ಟದ ಕ್ರೀಡಾಕೂಟವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿ ಲಕ್ಷ್ಮೀ ವಿಠ್ಠಲ್ ಮಾದರ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರು ಕೋಲ್ಕರ್ ಕ್ರೀಡಾ ಜ್ಯೋತಿ ಬೆಳಗಿಸಿದರು. ದೈಹಿಕ ಶಿಕ್ಷಕರು ಕ್ರೀಡಾಪಟುಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ವಕೀಲ, ಗ್ರಾಮದ ಯುವ ಮುಖಂಡ ಬಸವರಾಜ್ ನಿಂಗನೂರ್ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಹಾಲಿ ಸದಸ್ಯ ಅಶೋಕ್ ನಿಂಗನೂರ್, ನಿವೃತ್ತ ಹಿರಿಯ ಶಿಕ್ಷಕ SS ಗರ್ಸಂಗಿ ಸೇರಿದಂತೆ ಇನ್ನೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಬಾಯಿ ಮಾದರ್ ಅವರೇ, ನಮ್ಮ ಶಾಲೆ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅಂಬಿಗೇರವರೇ, ಹಾಗೂ ಈ ಕಾರ್ಯಕ್ರಮವನ್ನು ತಾಲೂಕಾ ಶಾರೀರಿಕ ಶಿಕ್ಷಕದ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯರೇ, ಹಾಗೂ ಈ ಶಾರೀರಿಕ ಒಂದು ಏನು ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತೂ ನೆರೆಯ ಗ್ರಾಮದ ಮತ್ತು ಸ್ವಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಹಿರಿಯರೇ, ಶಿಕ್ಷಕ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ವಿಷಯ ಎಷ್ಟು ಮಹತ್ವದ ಅಷ್ಟೇ ಕ್ರೀಡಾಕೂಟವು ಕೂಡ ಇವತ್ತಿನ ದಿವಸ ಮಹತ್ವದ. ಯಾಕಂತಂದ್ರೆ ಯಾವುದು ಶರೀರ ಸದೃಢವಾಗಿರ್ತದ, ಆ ಸದೃಢವಾಗಿರ್ತಕ್ಕಂಥ ಶರೀರದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸಿರ್ತದ. ಅದಕ್ಕೆ ಬಂಧುಗಳೇ, ಇವತ್ತು ಶಾರೀರಿಕ ಶಿಕ್ಷಕರು ತಮ್ಮೆಲ್ಲರನ್ನ ಕರೆದುಕೊಂಡು ಬಂದು ಇವತ್ತು ವಲಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯಿಂದ ತಾವೆಲ್ಲ ಬಂದಿದ್ದೀರಿ. ಇವತ್ತು ಸೋಲು ಗೆಲುವಿನ ಮೂಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನೆನಪಿಸಿಕೊಳ್ಬೇಕು. ನಾವು ಸೋತೇವಲ್ಲ ಹೇಗೆ ಅಂತಕ್ಕಂಥದ್ದು ಮಾತ್ರದಲ್ಲ, ನಾವು ಗೆದ್ದೇವೆ ಅಂತ ತಿಳ್ಕೊಂಡು ಎಷ್ಟು ಆನಂದವನ್ನು ಪಡ್ತಾ ಇದ್ದೇವೆ, ಮುಂದಿನ ಕ್ರೀಡಾಕೂಟದಲ್ಲಿನೂ ಕೂಡ ನಾವು ಗೆದಿತಾ ಇದ್ದೇವೆ ಅಂತಕ್ಕಂಥ ಮನೋಭಾವದಿಂದ ಇವತ್ತು ತಾವೆಲ್ಲ ಆಗಮಿಸಿದ್ದೀರಿ. ಅದಕ್ಕೋಸ್ಕರವಾಗಿ ಇವತ್ತು ಮೊಟ್ಟ ಮೊದಲಿಗೆ ಧ್ವಜಾರೋಹಣವನ್ನು ನೆರವೇರಿಸಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಬಹುದಾಗಿತ್ತು. ಆದರೆ ಈ ಮಳೆರಾಯನ ಒಂದು ಆರ್ಭಟ, ಮಳೆರಾಯನ ಒಂದು ಈ ನೋಟನ್ನು ನೋಡಿದ್ರೆ ನಮ್ಮ ಶಿಕ್ಷಕರು ಏನು ಮಾಡಿರಪ್ಪ, ಮೊದಲ ಮೊಟ್ಟಮೊದಲನ ನಾವು ಈ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಸರ್, ಮಧ್ಯದೊಳಗೆ ಏನಪ್ಪ ಈ ಸಮಾರಂಭವನ್ನು ಏರ್ಪಾಡು ಮಾಡ್ತೀವಿ ಅಂತಕ್ಕಂಥ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಎಲ್ಲರ ಸಮ್ಮುಖದಲ್ಲಿ ಸರ್ ಹೇಳಿರೋ ಒಂದು ಮಾತನ್ನ, ಶಾಂತಿ, ಸಮಾಧಾನ, ನೆಮ್ಮದಿ ಏನು ಒಂದು ತೀರ್ಪನ್ನು ಕೊಡ್ತಾ ಇದ್ದಾರೆ, ಆ ತೀರ್ಪಿನ ಪ್ರಕಾರ ತಾವೆಲ್ಲ ನಡೀತಾ ಇದ್ದೀರಿ ಅಂತಕ್ಕಂಥ ಭಾವನೆಯನ್ನು ಕೂಡ ನಾನು ಇಟ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಾವು ಯಾವುದೇ ಗ್ರಾಮಕ್ಕೆ ಪಂದ್ಯಾಟಕ್ಕೆ ಹೋಗಲಿ, ಪರೀಕ್ಷಕನೇ ಹೋಗಲಿ, ಶಾಂತಿ, ಸಮಾಧಾನ, ನೆಮ್ಮದಿ ಅಂತಕ್ಕಂಥದ್ದು ಇವತ್ತಿನ ದಿವಸ ಭಾಳ ಮಹತ್ವದ. ತಾವೆಲ್ಲರೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ನಮ್ಮೆಲ್ಲರಿಗೂ ದೇವರ ಒಳ್ಳೆಯದನ್ನು ಮಾಡಲಿ, ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿ ನಮ್ಮ ಪ್ರೌಢಶಾಲೆ ಎಲ್ಲ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಮುಖ್ಯ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕಾಗಿ ಗ್ರಾಮದ ವತಿಯಿಂದ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತೇನೆ. ಗ್ರಾಮದ ಎಲ್ಲ ಹಿರಿಯರು, ದಾನಿಗಳು ಹಾಗೂ ಮುಖ್ಯವಾಗಿ ನಮ್ಮ ಗ್ರಾಮದ ಯುವಕರು ಜವಾಬ್ದಾರಿಯುತವಾಗಿ ಬೆಳಗ್ಗೆಯಿಂದ ಇಲ್ಲಿವರೆಗೆ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕದ ಒಂದು ಅವಿಭಾಜ್ಯ ನಮಗೆ ಶಿಕ್ಷಣ ಎಷ್ಟು ಮುಖ್ಯವೋ ಬುದ್ಧಿಮಟ್ಟಕ್ಕೆ ಹಾಗೆ ಕ್ರೀಡೆಗಳು ಕೂಡ ದೈಹಿಕ ಶಿಕ್ಷಣಕ್ಕೆ ಬಹಳ ಮಹತ್ವದ್ದು. ನಾವು ಮೊದಲು ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗ್ತದೆ. ಹೀಗಾಗಿ ಎಲ್ಲರೂ ಸ್ಫೋಟವಾಗಿ ಕ್ರೀಡಾ ಸ್ಫೂರ್ತಿಯಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಏನು ತಾವು ಸೋಲು ಗೆಲುವು ಸಾಮಾನ್ಯ, ಎಲ್ಲವನ್ನ ಸೋಲೆ ಗೆಲುವಿನ ಸೋಪಾನ ಅಂತಾರೆ. ಮುಂಬರುವ ದಿನಗಳಲ್ಲಿ ಗೆದ್ದವರಿಗೆ ಒಳ್ಳೆಯದಾಗಲಿ, ಸೋತವರಿಗೆ ಗೆಲ್ಲುವಂಥ ಶಕ್ತಿ ಆ ದೇವ್ರ ಕೊಡಲಿ ಅಂತ ಹಾರೈಸಿ ಮತ್ತೊಮ್ಮೆ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ
ಧನ್ಯವಾದಗಳು. ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ಪತ್ರವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದೇ ರೀತಿ 200 ಮೀಟರ್ ಓಟದಲ್ಲಿ ದಾನಮ್ಮ ತಳವಾರ್, 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಐಶ್ವರ್ಯ ಹಂಗರ್ಗಿ, ಯಾವ ವಿರೋಧಿ ಪಕ್ಷದಲ್ಲಿ ಆ ಶಾಲೆಯ ಬೇರೆ ಮಕ್ಕಳು ಬಂದು ಆ ಪ್ರಶಸ್ತಿ ಪತ್ರಗಳನ್ನು ಪಡೆದುಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. GHS ತಳವಾಡ ತೃತೀಯ ಸ್ಥಾನವನ್ನು 15 ಮೀಟರ್ ಓಟದಲ್ಲಿ, ನೋಡ್ತಂಗಿ ಸೌಂದರ್ಯ ಹರಿಜನ್, ಲಕ್ಷ್ಮಿ ಅಂಗಡಿಗೆ SCFJ ಮಸೂತಿ ಕಾಲೇಜಿನಲ್ಲಿ ದ್ವಿತೀಯ ಸ್ಥಾನ, ಪೂಜಾ ಯರ್ನ, ಸುಷ್ಮಿತಾ ಮುದ್ಕವಿ SISJ ಮುಳವಾಡ್ ಶಾಲೆ ವಿದ್ಯಾರ್ಥಿನಿ ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಇಷ್ಟೊಂದು ಇದ್ರೆ ಬಂದು ತಮ್ಮ ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗಲಾಗಿದೆ. ಕೆಳಗೆ ಬಂದು ಸರ್, ಕೆಳಗೆ ಬರ್ರಿ, ಅಲ್ಲೇ ಬಿಡ ಒಂದು 2025-26ನೇ ಸಾಲಿನ ಮಸೂತಿ ವಲಯದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಪರಿಣಾಮದಲ್ಲಿ ಹಮ್ಮಿಕೊಳ್ಳಲಾಯಿತು. ಯಶೀರಪ್ಪ ಅನಿಲುಗಳಂತ ಅಧಿಕೃತ ಧ್ವಜಾರೋಹಣವನ್ನು ಇವತ್ತು ನಡೀತಾ ಇದೆ. ಈ ಒಂದು ಉಸ್ತುವಾರಿಯನ್ನು ನಮ್ಮ ಹನುಮಾಪುರ ಧ್ವಜಾರೋಹಣ ಮಾಡ್ತಾರೆ. ಹಲೋ ಸರ್, ಬೈಕ್ ಯಾವ ಪ್ರೀತಿ ಅಂತ ನೀವು ದಯಮಾಡಿ ಹಲೋ ಸರ್ ಈ
नेताजी सुभाष चंद्र बोस सरकारी प्रौಢಶಾಲೆ ಮಲಗಾಣ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ನೀಡುವ ಅನುಗುಣವಾಗಿ ಯಾವುದೇ ಅನುಚಿತ ವರ್ತನೆಯನ್ನು ತೋರದೆ ಹಾಗೂ ಕ್ರೀಡೆಯ ಉನ್ನತಿಗಾಗಿ ಹಾಗೂ ಗ್ರಾಮದ ತಾಲೂಕಿನ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಉನ್ನತಿಗಾಗಿ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತಿದ್ದೇವೆ. ಈ ಪಂದ್ಯಾವಳಿ ಅತ್ಯಂತ ರೋಮಾಂಚನಕಾರಿಯಾದ ರೀತಿಯಲ್ಲಿ ಈ ಪಂದ್ಯಕ್ಕೆ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ
ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.